ಅಶ್ವಿನಿ ಮೇಡಮ್ ಅವರು ಮಗಳು ಧೃತಿ ಅವರಿಗೆ ರುಚಿ ರುಚಿಯಾದಂಥ ಅಡುಗೆನ ಮಾಡಿದ್ದಾರೆ. ಫ್ರೀ ಇಲ್ಲ, ಕಂಪ್ಲೀಟ್ ಬ್ಯುಸಿಯ ನಡುವೆಯೂ ಕೂಡ ಅಡುಗೆನ ಮಾಡಿ ಬಡಿಸಿದ್ದಾರೆ. ಅಶ್ವಿನಿ ಮೇಡಮ್ ಅವರಿಗೆ ಮಗಳು ಧೃತಿ ಅಂದ್ರೆ ತುಂಬಾನೇ ಇಷ್ಟ. ಮಗಳ ಜೊತೆ ಸಮಯವನ್ನು ಕಳೆಯಬೇಕು ಅಂತ ತುಂಬಾನೇ ಆಸೆ ಪಡ್ತಾರೆ. ಬಟ್ ಅವರು ಫಾರಿನ್ ಅಲ್ಲಿ ಇರುವಂತದ್ದು, ಅಷ್ಟಾಗಿ ಬೆಂಗಳೂರಿಗೆ ಮನೆಗೆ ಬರೋದಿಲ್ಲ. ಸದಾಶಿವ ನಗರದಲ್ಲಿ ಅಪ್ಪು ಬಾಸ್ ಅವರ ಮನೆ ಇರುವಂತದ್ದು. ಬಟ್ ಈಗ ಬಿಡುಗಡೆ ಮಾಡಿಕೊಂಡು ಬಂದಿದ್ದಾರೆ. ಸುಮಾರು ಒಂದು 6-7 ತಿಂಗಳ ಬಳಿಕ ಬೆಂಗಳೂರಿಗೆ ಬಂದು ತಾಯಿಯೊಟ್ಟಿಗೂ ಕೂಡ ಸಮಯ ಕಳೆದಿದ್ದಾರೆ. ತಂಗಿ ವಂದಿತಾ ಅವರೊಟ್ಟಿಗೂ ಕೂಡ ಸಮಯವನ್ನು ಕಳೆದಿದ್ದಾರೆ. ಆಚೆ ತಾಯಿಯೊಟ್ಟಿಗೆ ಈವೆಂಟ್ಗೂ ಕೂಡ ಹೋಗಿದ್ದಾರೆ. ಹಲವಾರು ಪ್ರೋಗ್ರಾಮ್ ಈವೆಂಟ್ಸ್ಗಳಲ್ಲಿ ಅಶ್ವಿನಿ ಮೇಡಮ್ ಭಾಗಿಯಾಗ್ತಾರೆ, ಹೊಸೊಬ್ಬರಿಗೆ ಸಪೋರ್ಟ್ ಮಾಡ್ತಾರೆ, ಹಲವಾರು ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾರೆ. ತಾವೆಲ್ಲರೂ ಕೂಡ ನೋಡಿರ್ತೀರಾ. ಸೊ ಅದರಲ್ಲಿ ವಂದಿತಾ ಅವರು ಸಹ ಮತ್ತೆ ಧೃತಿ ಅವರು ಸಹ ಭಾಗಿಯಾಗಿದ್ದು ವಿಶೇಷ. ಧೃತಿ ಅವರು ಇಲ್ಲೇ ವ್ಯಾಸಂಗ, ಬೆಂಗಳೂರಿನಲ್ಲೇ ವ್ಯಾಸಂಗವನ್ನ ಮಾಡ್ತಾ ಇರೋದು. ಧೃತಿ ಅವರು ಮಾತ್ರ ಫಾರಿನ್ ಅಲ್ಲಿ ಇರೋದು, ವಂದಿತಾ ಅವರು ಬೆಂಗಳೂರಿನಲ್ಲೇ ವ್ಯಾಸಂಗ. ಸೊ ಹೀಗಾಗಿ ಅವರು ಅಷ್ಟಾಗಿ ಬೆಂಗಳೂರಿಗೆ ಬರೋದಿಲ್ಲ. ಅದೇ ರೀತಿ ಅಲ್ಲೇ ಓದನ ಮುಗಿಸ್ತಾ ಇರೋದು. ಸೊ ಅಪ್ಪು ಅವ್ರಿಗೆ ಆಸೆ ಇತ್ತು ಫಾರಿನ್ ಅಲ್ಲಿ ದೊಡ್ಡ ಮಗಳು ವ್ಯಾಸಂಗ ಮಾಡಬೇಕು ಅಂತ, ಅದೇ ರೀತಿ ಕಳ್ಸಿರ್ತಾರೆ. ಬಟ್ ಆ ಒಂದು ಟೈಮಲ್ಲೇ ಹೋಗ್ಬಿಡ್ತಾರೆ. ಆಗ ಫಾರಿನ್ ಸಹ ಧೃತಿ ಅವರು ಬಂದಿರ್ತಾರೆ, ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗ್ತಾರೆ. ಅದನ್ನೆಲ್ಲ ನೋಡಿರ್ತೀರ ಫುಟೇಜ್ಗಳಲ್ಲಿ. ಬಟ್ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ತಂದೆಯನ್ನ ಮನೆಗೆ ಬಂದ್ರೆ. ಸೊ ಹೀಗಾಗಿ ಅಷ್ಟಾಗಿ ಬರೋದಿಲ್ಲ. ಬೆಂಗಳೂರಿಗೆ ಬಂದಂತ ಟೈಮಲ್ಲಿ ತಂದೆಯ ಸ್ಮಾರಕಕ್ಕೆ ಕೂಡ ಹೋಗಿ ಪೂಜೆನ ಸಲ್ಲಿಸಿ ನಮಸ್ಕರಿಸಿ ಬರ್ತಾರೆ. ಅಶ್ವಿನಿ ಮೇಡಮ್ಗೆ ಅಡುಗೆ ಅಂದ್ರೆ ತುಂಬಾನೇ ಇಷ್ಟಪಟ್ಟು ಅವ್ರು ಬಿಸಿ ಇದ್ದಂತ ಕಾರಣ ಮನೇಲಿ ಅಡುಗೆ ಕೆಲಸದವ್ರು ಇರ್ತಾರೆ, ಸೊ ಅವರೇ ಅಡುಗೆ ಮಾಡೋದು ದಿನನಿತ್ಯ. ಬಟ್ ಮಗಳಿಗೆ ತಮ್ಮ ಕೈ ರುಚಿಯನ್ನ ಮಾಡಿ ಬಡಿಸಿದ್ದಾರೆ, ತಿನ್ನಿಸಿದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ ಮೇಡಮ್ ಒಬ್ರು